ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಎಪಿಸೋಡ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಇವತ್ತಂತೂ ಭೂಮಿ ಅಜಿತ್ ಒಂದಾಗ ಟೈಮ್ ಹತ್ರ ಬಂದೇ ಬಿಟ್ಟಿದೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಎಂಡ್ವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಶುರು ಮಾಡೋಣ. ಸೊ ಇನ್ನು ದೇವ್ರ ಮುಂದೆ ನಿಂತ್ಕೊಂಡು, ಅಮ್ಮ ನನಗೆ ಯಾಕಮ್ಮ ಈ ಥರ ಸಂಕಟ ಕೊಡ್ತಾ ಇದೆಯಾ, ಯಾಕಮ್ಮ ಈ ಥರ ನೋವು ಕೊಡ್ತಾ ಇದೆಯಾ, ಆ ಸುಂದ್ರಿ ಬಂದಿದ್ದಾಳಲ್ವಾ, ಆ ಸುಂದ್ರಿ ನಮ್ಮ ಸಾಹೇಬ್ರನ್ನ ಏನೇನೋ ಮೋಡಿ ಮಾಡ್ತಿದ್ದಾಳಮ್ಮ, ನನಗೆ ತುಂಬಾ ಬೇಜಾರಾಗ್ತಿದೆ, ನನಗೆ ತುಂಬಾ ಸಂಕಟ ಆಗ್ತಿದೆ, ಅವಳ ನೋಡಿದ್ರೆ ನನ್ನಿಂದ ಆಗ್ತಾ ಇಲ್ಲ ಆ ಮಯೂರಿನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಸೊ ಇಲ್ಲಿ ತಿರ್ಗಾಮೇಲೆ ಅವಳವಳೆ ಅನ್ಕೋತಾಳೆ, ಯಾಕೆ ನಾನು ಈ ಥರ ಬೇಜಾರಾಗ್ತಾ ಇದ್ದೀನಿ, ಅವರಿಬ್ರು ಒಂದಾದರೆ ನನಗೇನು ಕಷ್ಟ, ಅಂದರೆ ನಾನು ಕಾಂಟ್ರಾಕ್ಟ್ ಮದುವೆ ಆಗಿದ್ದೀನಿ ಅಂತನಾ, ಹಾಗಾದರೆ ನಾನು ಏನು ಕೇಳಬಾರ್ದಾ, ಅವ್ರು ಹೇಗಾದರೂ ಇರಲಿ ಅಂತ ಸುಮ್ಮನೆ ಇರಬೇಕಮ್ಮ ಅಂತೇಳಿ ದೇವ್ರ ಹತ್ರನೇ ಅವಳೇ ಕ್ವಶನ್ಗಳು ಅವಳೇ ಆನ್ಸರ್ನ ಹಾಕ್ಕೊಂಡು ಮಾತಾಡ್ತಾ ಇರ್ತಾಳೆ. ಸೊ ಏನಾಗ್ಬಿಡುತ್ತೆ ಅಂತಂದರೆ ಅವಳಿಗೆ ತುಂಬಾ ಗೊಂದಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅಮ್ಮ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲಮ್ಮ, ಅವರಿಬ್ಬರು ಹಂಗಿರೋದನ್ನ ನೋಡಿದ್ರೆ ಖಂಡಿತ ನನಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲಮ್ಮ ಅಂತ ಹೇಳಿಬಿಟ್ಟು, ಮತ್ತು ನಾನು ಅವ್ರನ್ನೇನಾದರೂ ಪ್ರೀತಿ ಮಾಡ್ತಾ ಇದ್ದೀನ, ಹಾಗಾದರೆ ನಾನು ಏನಾದ್ರು ಅಯ್ಯೋ ತಪ್ಪು ನಮ್ಮ ಪ್ರೀತಿಯೆಲ್ಲ ಮಾಡಬಾರ್ದಲ್ವಾ, ನನ್ನ ಕಾಂಟ್ರಾಕ್ಟ್ ಮ್ಯಾರೇಜ್ ಅಲ್ವಾ ಆಗಿರೋದು ಅಂತೇಳಿ ಅವಳೇ ಪ್ರಶ್ನೆಗಳು ಅವಳೇ ಕ್ವಶನ್ಗಳು ಹೇಳ್ಕೊಂಡು ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ. ಅಮ್ಮ ಪ್ಲೀಸ್ ಅಮ್ಮ ಹೇಗಾದರೂ ಮಾಡಿ ಇದರಿಂದ ಸಾಲ್ವ್ ಮಾಡಮ್ಮ ನನ್ನ ಅಂತ ಹೇಳ್ಬಿಟ್ಟು ಬೇಡ್ಕೋತಾ ಇರ್ತಾಳೆ. ಸೊ ದೇವ್ರಿನ್ನೇನು ಹೇಳಕ್ಕೆ ಹೋಗುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಅಂದ್ಕೊಂಡಿದ್ದಾದ್ಮೇಲೆ ಸಂಗೀತ ಇದ್ಕೊಂಡು ಭೂಮಿ ಅಂತೇಳಿ ಬರ್ತಾಳೆ. ಹಾತೆ ಅಂತ ಹೇಳ್ಬಿಟ್ಟು, ದೇವ್ರ ಹತ್ರ ಬೇಡ್ಕೋತಾ ಇದೆಯಾ, ಅದೇನು ದೇವ್ರನ್ನ ಫ್ರೆಂಡ್ ಮಾಡ್ಕೊಂಡಿದ್ಯಾ ಅಂತ ಸಂಗೀತ ಕೇಳ್ತಾಳೆ. ಹೌದು ಅತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದಮ್ಮ, ದೇವ್ರನ್ನ ಯಾರು ನಿಷ್ಕಲ್ಮಶದಿಂದ ಪೂಜೆ ಮಾಡ್ತಾರೋ ಅವರೆಲ್ಲರೂ ದೇವ್ರಿಗೆ ಫ್ರೆಂಡ್ ಆಗ್ಬೋದು, ನಾವು ದೇವ್ರ ಹತ್ರ ಎಲ್ಲನೂ ಶೇರ್ ಮಾಡ್ಕೋಬೋದು, ಒಂಥರ ದೇವರು ಫ್ರೆಂಡ್ ಇದ್ದಾಗೇನೆ ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ಹೇಳ್ತಾಳೆ. ಆತೆ ಹಾಗಾದರೆ ಈಗ ಒಂದು ಕೆಲಸ ಮಾಡು, ಮತ್ತು ಮಯೂರಿ ಬೇರೆ ಊರಿಗೆ ಹೊರಟಿದ್ದಾಳೆ, ಅವಳಿಗೆ ಏನಾದರೂ ತಿಂಡಿ ಮಾಡಿ ಕಳಿಸ್ಬೇಕು ನಾವು ಅಂತ ಅಂದಾಗ, ಹೌದಾ ಹಾಗಾದರೆ ಹೊರಟ್ಬಿಟ್ಲಾ ಅಂತೇಳಿ ಅವಳು ಈ ಕಡೆ ತಿರ್ಕೊಂಡು ಮಾತಾಡ್ತಾಳೆ. ಏನಂದೆ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಯ್ಯೋ ಅತ್ತೆ ಏನಿಲ್ಲತ್ತೆ, ಹಾಗಾದರೆ ತಿಂಡಿ ಮಾಡೋಣ, ಅಯ್ಯೋ ತಿಂಡಿ ಏನತ್ತೆ, ಒಳ್ಳೆ ಒಬ್ಬಟ್ಟು ಊಟನೇ ಮಾಡೋಣ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗಂದ ತಕ್ಷಣ ಹೌದು ಅವಳು ಮತ್ತೆ ಊರಿಗೆ ಹೋಗಿ ಯಾವಾಗ ಮತ್ತೆ ಬರೋದು, ಹಾಗಾಗಿ ಅವಳಿಗೆ ಊಟ ಮಾಡಿ ಕಳಿಸೋಣ ಅಂತ ಕೂಡ ಸಂಗೀತ ಹೇಳ್ತಾಳೆ. ಆಯಿತು ಅತ್ತೆ ಒಂದು ಕೆಲಸ ಮಾಡಿ ಒಬ್ಬಟ್ಟು ಊಟನೇ ರೆಡಿ ಮಾಡಿಬಿಡೋಣ ಅಂತ ಅಂದಾಗ, ಒಳ್ಳೆ ಕೆಲಸನೇ ಆಯಿತು ಭೂಮಿ, ಹಾಗಾದರೆ ಬೇಗ ಬಾ ನೀನು ಹೆಲ್ಪ್ ಮಾಡೋಕ್ಕೆ ಅಂತ ಕೂಡ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಭೂಮಿಗಂತೂ ಎಲ್ಲಿಲ್ದಿದ್ದು ಖುಷಿ ಆಗುತ್ತೆ. ಯಾಕೆಂದರೆ ಅವಳು ಇಷ್ಟು ಬೇಗ ಊರಿಗೆ ಹೋಗ್ತಿದ್ದಾಳಲ್ಲ, ಅಂದರೆ ನಮ್ಮ ಸಾಹೇಬ್ರನ್ನ ಬಿಟ್ಬಿಟ್ಟು ಅಂತೇಳಿ ತುಂಬಾ ಖುಷಿ ಆಗುತ್ತೆ. ಖುಷಿ ಆದ ತಕ್ಷಣ ಸಂಗೀತ ಇದ್ಕೊಂಡು, ಹೌದು ಅವಳು ತುಂಬ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾಳೆ ಭೂಮಿ, ಅವಳಿಗೆ ಅರ್ಶಿನ ಕುಂಕುಮ ಏನು ಬೇಕೋ ಅದೆಲ್ಲ ರೆಡಿ ಮಾಡು, ಅವಳು ಹೋಗ್ಬೇಕಾದಾಗ ನಾವು ಅರ್ಶಿನ ಕುಂಕುಮನ ಕೊಡೋಣ ಅಂತ ಅಂದಾಗ, ಹೌದು ಅತ್ತೆ ಅರ್ಶಿನ ಕುಂಕುಮ ಏನು ಒಂದು ಸೀರೆನೇ ಕೊಟ್ಬೇಡ ಅಂತ ಕೂಡ ಹೇಳ್ತಾಳೆ. ಸರಿ ಅಮ್ಮ ಭೂಮಿ ಹಾಗಾದರೆ ಬೇಗ ಬಾ ಅಂತೇಳಿ ಸಂಗೀತ ಹೊರಡ್ತಾಳೆ. ದೇವ್ರೆ ನನ್ನ ಕೂಗು ಇಷ್ಟು ಬೇಗ ಕೇಳಿಸ್ತಾ ನಿನಗೆ, ಅಮ್ಮ ಇಷ್ಟು ಬೇಗ ನನ್ನ ಕೂಗನ್ನ ಕೇಳಿಸ್ಕೊಂಡ್ಯಾ ನೀನು ಅಂತೇಳಿ ಕೈ ಮುಗಿತಾ ಇರ್ತಾಳೆ. ಸೊ ಇನ್ನೇನು ಎಲ್ಲ ಆದಮೇಲೆ ಇನ್ನು ಅವಳು ಕೂಡ ರೆಡಿಯಾಗಿ ಬರ್ತಾಳೆ. ರೆಡಿಯಾಗಿ ಬಂದ ತಕ್ಷಣ ಇನ್ನು ತಿಂಡಿ ಎಲ್ಲ ತಿಂದ್ಬಿಟ್ಟು ಇನ್ನು ರೆಡಿಯಾಗಿ ಅತ್ತೆ ಹೊರಡ್ತೀನತ್ತೆ ಅಂತ ಕೂಡ ಹೇಳ್ತಾಳೆ. ಇಷ್ಟು ಬೇಗ ಹೊರಟಿಯಮ್ಮ, ಇನ್ನೊಂದೆರಡು ದಿನ ಇರಬೇಕಿತ್ತು ಅಂದಾಗ, ಇಲ್ಲ ನನಗೆ ಒಂದು ಕಾಲ್ಸ್ ಬಂತು, ನಾನೀಗ ಅರ್ಜೆಂಟ್ ಹೊರಡಬೇಕು ಅಂತ ಕೂಡ ಹೇಳ್ತಾಳೆ. ಹಾಗಂದ ತಕ್ಷಣ ಅವಾಗ ಅಜಿತ್ ಇದ್ಕೊಂಡು ಒಳ್ಳೇದಾಗಲಿ ನಿನಗೆ ಅಂತ ಕೂಡ ಹೇಳ್ತಾನೆ. ಅವ್ರ ಮಾವ ಕೂಡ ಹಾಗೆ ಹೇಳ್ತಾನೆ, ಒಳ್ಳೇದಾಗಲಿ ಪುಟ್ಟ ನಿನಗೆ, ಮತ್ತೆ ಬಾ ನೀನು ಅಂತ ಕೂಡ ಹೇಳ್ತಾಳೆ. ಅಷ್ಟರಲ್ಲೇ ಇನ್ನು ಭೂಮಿ ಅರ್ಶಿನ ಕುಂಕುಮ ಹೂವು ಕಡ್ಡಿ ಎಲ್ಲ ತೊಗೊಂಡು ಒಂದು ಸೀರೆನ ತೊಗೊಂಡು ಬರ್ತಾಳೆ. ತೊಗೊಳ್ಳಿ ಅಂತೇಳಿ ಕೊಡೋಕೆ ಹೋಗ್ತಾಳೆ. ಅವಳು ಅರ್ಶಿನ ಕುಂಕುಮ ಇಟ್ಕೊಂಡು ಆ ಸೀರೆನ ತೊಗೊಳಕ್ಕೆ ಅಂತ ಹೋಗಿ ಮತ್ತೆ ಈ ಸೀರೆ ಇಲ್ಲೇ ಇರಲಿ ಅಂತ ಕೂಡ ಕೊಡ್ತಾಳೆ. ಹಂಗಂದ ತಕ್ಷಣ ಯಾಕೆ ಇಲ್ಲೇ ಇರಲಿ ನೀವೇ ತೊಗೊಂಡೋಗಿ ಅಂತೇಳಿ ಭೂಮಿ ಹೇಳಿದಾಗ, ಇಲ್ಲ ನಾನು ಮತ್ತೆ ವಾಪಸ್ ಬರ್ತೀನಿ ಅಂದಾಗ ಭೂಮಿಗ ಮತ್ತೆ ವಾಪಸ್ ಬರ್ತೀಯಾ ಅಂತೇಳಿ ಒಂದು ಶಾಕಿಂದ ಕೇಳ್ತಾಳೆ. ಅಯ್ಯೋ ಭೂಮಿ ಏನಕ್ಕೆ ಅಷ್ಟೊಂದು ಶಾಕಿಂದ ಕೇಳ್ತಾ ಇದೀಯ ಅಂತ ಅಂದಾಗ, ಅಯ್ಯೋ ಹಾಗೇನಿಲ್ಲ ಮತ್ತೆ ವಾಪಸ್ ಬರ್ತೀರಾ, ಮತ್ತು ನಾನೇನೋ ಒಂದು ವರ್ಷ ಬಿಟ್ಟು ಬರ್ತೀರೇನೋ ಅಂತ ನಾನು ಅಂದ್ಕೊಂಡೆ, ಅಷ್ಟೇ ಹೇಳಿದ್ದು ಅಂತ ಹೇಳ್ಬಿಟ್ಟು ಮತ್ತೆ ಅವಳು ರಿಪೀಟ್ನ ಮಾತನ್ನ ಅವಳು ಮಾತಾಡ್ಕೋತಾ ಇರ್ತಾಳೆ. ಸೊ ಅದೆಲ್ಲ ಆದಮೇಲೆ ಹೌದು ಬರ್ತೀನಿ, ಒಂದು ಕಾಲ್ಸ್ ಬಂದಿದೆ ಎಮರ್ಜೆನ್ಸಿ ಹೋಗ್ಬಿಟ್ಟು ಬರಬೇಕು, ಇನ್ನು ಪೂಜೆ ಬೇರೆ ಇದೆಯಲ್ವಾ ಮನೇಲಿ, ಆ ಪೂಜೆಗೆ ಬರ್ತೀನಿ ಅಂತೇಳಿ ಅಂದಾಗ ಭೂಮಿಗೆ ತುಂಬಾ ಕೋಪ ಬರುತ್ತೆ. ತಿರ್ಗಾ ಇಲ್ಲಿ ಅಜಿತ್ನ ಕೂಡ ಹೋಗಿ ಕೈ ಹಿಡ್ಕೊಂಡು ಹೋಗಿ ಬರ್ತೀನಿ ಮನ್ಮಥ ಅಂತೇಳಿ ಹೇಳ್ತಾ ಇರ್ತಾಳೆ. ಸೊ ಇಲ್ಲೆಲ್ಲರೂ ಕೂಡ ದೇವಿಯಾನಿ ಆಗಿರ್ಬೋದು, ಅಂಜು ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಖುಷಿಯಿಂದ ಮನೆ ಫ್ಯಾಮಿಲಿ ಅಜ್ಜಿ ಆಗಿರ್ಬೋದು ಎಲ್ಲರೂ ಕೂಡ ಖುಷಿಯಿಂದ ಕಳಿಸ್ಕೊಡ್ತಾರೆ. ಸರಿ ಆಯಿತು ಹೋಗ್ಬಿಟ್ಟು ಬರ್ತೀನಿ ಅಂತ ಹೊರಡ್ತಾಳೆ. ಶ್ರವಣ್ ಆಗಿರ್ಬೋದು ಎಲ್ಲರೂ ಕೂಡ. ಮತ್ತು ಇನ್ನು ಹೊರಗಡೆ ಬಂದಾಗ ಅಜಿತ್ ಕೂಡ ಹಿಂದೆನೇ ಬರ್ತಾನೆ. ಅಜಿತ್ ಬಂದಾಗ
ಇಲ್ಲಿ ಒಂದು ಮಾತು ಹೇಳ್ತಾಳೆ, ನೋಡು ಅಜಿತ್, ತುಂಬ ಒಳ್ಳೆಯ ಹುಡುಗಿ ಸಿಕ್ಕಿದ್ದಾಳೆ ನಿನ್ನ ಜೀವನದಲ್ಲಿ, ತುಂಬ ಇನ್ನೋಸೆಂಟ್ ಅಂತ ಅನಿಸುತ್ತೆ, ತುಂಬ ಒಂಥರ ಎಲ್ಲರಿಗಿಂತ ಒಂದು ವಿಶೇಷತೆ ಇದೆ ಅವಳ ಹತ್ರ, ತುಂಬ ಒಳ್ಳೆ ಹುಡುಗಿ ಅಂದಾಗ ಹೌದು ನನ್ನ ಹೆಂಡ್ತಿ ತುಂಬ ಗ್ರೇಟ್, ಅವಳು ತುಂಬ ಇನ್ನೋಸೆಂಟ್ ಅಂತಲೇ ಹೇಳ್ಬೋದು, ಒಳ್ಳೆ ಮನಸ್ಸಿದೆ ಅಂತ ಕೂಡ ಅಜಿತ್ ಕೂಡ ಶೇರ್ ಮಾಡ್ಕೊತಾನೆ. ಅದನ್ನೆಲ್ಲ ಭೂಮಿ ಹಿಂದೆ ನೋಡಿಕೊಂಡು ಅಂದರೆ ಹಿಂದೆನೇ ಓಡಿ ಬಂದಿರ್ತಾಳೆ, ನಾನು ಬರ್ತೀನಿ ಒಂದು ನಿಮಿಷ ಇರಿ ಅಂತ ಹೇಳ್ಬಿಟ್ಟು. ಇಲ್ಲಿ ಬಾಯ್ ಬಿಡ್ಕೋತಾ ಇರ್ತಾಳೆ, ಅಯ್ಯೋ ಇವಳೇನಪ್ಪ ಹಗ್ ಮಾಡ್ತಾ ಇದ್ದಾಳೆ, ನನ್ನ ಗಂಡುನ ತಪ್ಕೋತಾ ಇದ್ದಾಳೆ, ಏನು ಇವಳು ಬಿಟ್ಟು ಹೋಗ್ತಾನೆ ಇಲ್ವಲ್ಲ, ಮತ್ತೆ ಬರ್ತೀನಂತ ಕೂಡ ಹೊರಟಿದ್ದಾಳೆ. ಸೊ ನಮ್ಮ ಅಜಿತ್ ಸಾಹೇಬ್ರನ್ನೇನು ಬಿಡ್ತಾನೆ ಇಲ್ವಲ್ಲ ಅಂತ ತುಂಬ ಸಂಕಟ ಪಡ್ತಾ ಇರ್ತಾಳೆ. ಸೊ ಇನ್ನು ಅಜಿತ್ಗೆ ಹೇಳ್ಬಿಟ್ಟು ಬಾಯಿ ಹೇಳಿ ಹೊರಡೋಕ್ಕೆ ಅಂತ ಹೊಡ್ತಾಳೆ. ಹೊಡೆದ ತಕ್ಷಣ ಇಲ್ಲಿ ಭೂಮಿ ಒಬ್ಳೆ ಕೊಯ್ಯ ಅಂತ ಬೈಕೋತಾ ಇರ್ತಾಳೆ. ಭೂಮಿ, ನೀನು ಯಾರು ನೀನು? ಭೂಮಿ, ನಾನು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದ್ರಿಂದ ನಾನೇಕೆ ಇಷ್ಟೊಂದು ನೊಂದ್ಕೋಬೇಕು, ನಾನೇಕೆ ಇಷ್ಟೊಂದು ಬೇಜಾರು ಮಾಡ್ಕೋಬೇಕು ಅಂತೇಳಿ ಅವಳಿಗವಳೇನೆ ಮುಖನ ತೋರಿಸ್ಕೊಂಡು ಬೆಳ್ಳಿಟ್ಕೊಂಡು ಬೈಕೋತಾ ಇರ್ತಾಳೆ. ಸೊ ಅವರಿಬ್ಬರು ಹಗ್ ಮಾಡ್ಕೊಂಡಿದ್ದು ನೋಡಿ ತುಂಬಾ ಫೀಲ್ ಮಾಡಿಕೊಂಡು ಮತ್ತೆ ತಿರ್ಗಿ ಉರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಸಾಹೇಬ್ರಂತೂ ಏನು ಹಕ್ಕೊಂಡು ಇದು ಮಾಡ್ತಾ ಇದ್ದಾರೆ, ಅವಳ ಬಿಡ್ತಾನೆ ಇಲ್ಲ, ಏನಪ್ಪ ಇದು ಕರ್ಮ ಅಂತೇಳಿ ಸುಮ್ಮನೆ ಬೈಕೋತಾ ಇರ್ತಾಳೆ. ಸೊ ಇನ್ನೇನು ಅವಳು ಕೂಡ ಹೊರಡ್ಲು, ಟಾಟಾ ಮಾಡ್ತಾ ಇರ್ತಾನೆ ಅಜಿತ್ತು. ಟಾಟಾ ಮಾಡಿದ ತಕ್ಷಣ ಸರಿ ಬಾಯ್ ಅಂತೇಳಿ ಕೂಡ ಅವಳು ಹೊರಡ್ಲು. ತಿರ್ಗಿ ಇಲ್ಲಿ ಆ ರೂಮಿಗೆ ಬಂದುಬಿಟ್ಟು ನನಗೆ ಟೈಮ್ ಆಗಿದೆ, ಏನು ಮಾಡೋದು, ನನಗಿನ್ನ ಪೊಲೀಸ್ ಡ್ರೆಸ್ಗಳೆಲ್ಲ ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಿದಾರೋ ಇಲ್ವೋ, ಐರನ್ ಮಾಡಿದಾರೋ ಇಲ್ವೋ ಅಂತೇಳಿ ಆ ಕಡೆ ಈ ಕಡೆ ಓಡಾಡಬೇಕಾದಾಗ ಅಜಿತ್ತು. ಅಷ್ಟರಲ್ಲೇ ಭೂಮಿ ಇದ್ಕೊಂಡು, ಸಾಹೇಬ್ರೆ ನಾನು ಇರಬೇಕಾದಾಗ ಈ ಕೆಲಸ ಎಲ್ಲ ನಾನೇ ಮಾಡೋದು, ತಗೊಳ್ಳಿ ಸಾಹೇಬ್ರೆ ಪೊಲೀಸ್ ಡ್ರೆಸ್ ಎಲ್ಲ ರೆಡಿಯಾಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾಳೆ ಭೂಮಿ. ಇದನ್ನೆಲ್ಲ ನೀನು ಮಾಡಿದ್ಯಾ? ಹೌದು, ಈ ಭೂಮಿನೇ ಮಾಡಿದ್ದು ಅಂತೇಳಿ ಒಂಥರ ಮಾತಾಡ್ತಾ ಇರ್ತಾಳೆ. ಸೊ ಅದೆಲ್ಲ ಆದಮೇಲೆ ಏನಿವತ್ತು ಇಷ್ಟೊಂದೆಲ್ಲ ವಿಶೇಷವಾಗಿ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ. ಹಾಗೇನೆ ಈ ಭೂಮಿ ಅಂತ ಕೂಡ ಹೇಳ್ತಾಳೆ. ಸೊ ಇನ್ನೇನು ಹೌದು ಈಗ ಕೆಲ್ಸಕ್ಕೆ ಹೊರಟಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ಭೂಮಿ ಕೆಲ್ಸಕ್ಕೆ ಹೊರಟಿದ್ದೀನಿ ಅಂತ ಕೂಡ ಹೇಳ್ತಾಳೆ. ಈಗ ಇನ್ನೊಂದ್ಸರಿ ಅವಳು ಇನ್ನೊಂದು ಡೌಟ್ ಇರುತ್ತೆ, ಸಾಹೇಬ್ರೆ ಈ ರೀಲ್ನ ನೋಡಿ ಅಂತೇಳಿ ಮೊಬೈಲ್ನ ರೀಲ್ ಕೊಡ್ತಾಳೆ. ಅದನ್ನು ಅಡುಗೆ ಮಾಡ್ತಿದ್ದಾರೆ ಫಾರಿನ್ ಡ್ರೆಸ್ ಹಾಕ್ಕೊಂಡು, ಅಂದರೆ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಅಂತ ಅಜಿತ್ ಹೇಳ್ತಾನೆ. ಹೌದು ಸಾಹೇಬ್ರೆ, ಈ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಅಡುಗೆ ಮಾಡೋರಿಗೆ ಅನ್ನ ಹೇಗೆ ಮಾಡೋದಂತಲೇ ಗೊತ್ತಿರಲ್ಲ, ಅಂಥದ್ರಲ್ಲಿ ಅದು ಹೇಗೆ ಅನ್ನ ಮಾಡೋಕ್ಕೆ ಈ ಥರ ಅಡುಗೆ ಮಾಡೋಕ್ಕೆ ಬರುತ್ತೆ ಅವ್ರಿಗೆ ಅಂತಂದಾಗ, ಏ ಭೂಮಿ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಅಡುಗೆ ಮಾಡಿದ್ರೆ ಅಡುಗೆ ಮಾಡೋಕ್ಕೆ ಬರಲ್ಲ, ಅವ್ರು ಕೆಟ್ಟ ಹುಡುಗಿ, ಅವಳು ಹಾಗೆ ಹೀಗೆ ಅಂತ ಹೇಗೆ ಅಂದ್ಕೊಳ್ತೀಯ, ಮಾಡ್ರನ್ ಡ್ರೆಸ್ ಹಾಕೋಣ ಹುಡುಗಿರು ಕೂಡ ತುಂಬಾ ಚೆನ್ನಾಗಿರ್ತಾರಮ್ಮ, ನೀನು ಯಾಕೆ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀಯಾ ಅಂಥೇಳಿ ಅಜಿತ್ ಹೇಳ್ತಾನೆ. ಅವಳು ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ರನ್ ಡ್ರೆಸ್ ಹಾಕ್ಕೊಂಡಿರೋ ಹುಡುಗಿಯರು ಅಡುಗೆ ಚೆನ್ನಾಗಿ ಮಾಡಲ್ಲ, ಅವ್ರು ಸರಿ ಇರಲ್ಲ ಅಂತ ಹೇಳಕ್ಕೆ ಹೊರಟಿರೋದು ಅಜಿತ್ಗೆ ಗೊತ್ತಾಗಲಿ ಅಂತ ಆ ರೀತಿ ಮಾಡ್ತಾ ಇರ್ತಾಳೆ. ಸೊ ಇವ್ರಿಗೆ ಹಾಗಾದರೆ ಮಯೂರಿ ಇಷ್ಟ ಆಗಿದ್ದಾಳೆ, ಅವಳೇ ಹಾಗಾದರೆ ಏನಾದ್ರು ಇಷ್ಟಪಡ್ತಿದ್ದಾರಾ, ಅವಳೇನಾದ್ರು ಮತ್ತೆ ಬರ್ತಾಳಲ್ಲ ನಮ್ಮ ಸಾಹೇಬ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರ, ಏನು ಮಾಡ್ತಾರೋ ಏನೋ ಅಂತ ಒಂದೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅಷ್ಟು ಪ್ರೀತಿ ಉಕ್ಕಿ ಹರಿತಾ ಇರುತ್ತೆ ಅಜಿತನ ಮೇಲೆ, ಬಟ್ ಅದನ್ನು ಹೇಳ್ಕೊಳಕ್ಕಾಗ್ತಾರಲ್ಲ ಅಷ್ಟೇ ಅವಳಿಗೆ. ಸೊ ಇದೆಲ್ಲ ಅವಳ ಮನಸ್ಸಲ್ಲೇ ಗೊಂದಲ ಇಟ್ಕೊಂಡು ಅತಿಯಾಗಿ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆದರೆ ನಾನು ಕೂಡ ಇದೇ ರೀತಿ ಇರಬೇಕಲ್ವಾ, ಮಾಡ್ರನ್ ಥರ ನಾನು ಡ್ರೆಸ್ ಹಾಕ್ಕೊಂಡ್ರೆ ಹೇಗಿರುತ್ತೆ ಕೃಷ್ಣ, ಯಾಕೆ ಈ ಥರ ನನಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದೆ ಕೃಷ್ಣ ದಯವಿಟ್ಟು ನನಗೆ ಈ ಥರ ಕನ್ಫ್ಯೂಷನ್ ಮಾಡಬೇಡ ಕೃಷ್ಣ, ಆ ಮಯೂರಿಂದ ಸಾಹೇಬ್ರನ್ನ ದೂರ ಇರೋಕ್ಕೆ ಹೇಳಿ ಕೃಷ್ಣ ಅಂತೇಳಿ ಅವಳವಳೇ ಮಾತಾಡ್ಕೋತಾ ಇರ್ತಾಳೆ. ಸೊ ಈಗೇನಾಗ್ಬಿಡುತ್ತೆ ಅಂತಂದರೆ ಅವಳ ಮನಸ್ಸು ಈಚೆ ಬಂದು ಇನ್ನೊಬ್ಬಳು ಭೂಮಿಯಾಗಿ ನಿಂತ್ಕೊಂಡು, ಅಲ್ಲ ನೀನ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ, ನೀನು ಕೂಡ ಮಯೂರಿ ಥರ ರೆಡಿ ಆಗ್ಬೋದಲ್ವಾ, ಮಯೂರಿ ಥರ ಇರ್ಬೋದಲ್ವಾ, ನೀನು ಕೂಡ ಪ್ರಪೋಸ್ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಮನಸ್ಸೇ ಬಂದು ಇನ್ನೊಂದು ಸರಿ ಹೇಳ್ತಾ ಇರುತ್ತೆ. ಸೊ ಆದರೆ ನಾನು ಈ ಥರ ಇರೋ ಹುಡುಗಿ ಮಾಡ್ರನ್ ಡ್ರೆಸ್ ಹಾಕೋಕ್ಕಾಗುತ್ತಾ, ನಾನು ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಅದೇಗೆ ನಾನು ಇರೋಕ್ಕಾಗುತ್ತೆ ಅಂತೇಳಿ ಅವರೇ ಮಿರರ್ ಮುಂದೆ ನಿಂತ್ಕೊಂಡು ಅವಳೊಳೆ ಮಾತಾಡ್ತಾ ಇರ್ತಾಳೆ. ಸೊ ಇನ್ನೊಂದು ಸರಿ ಹೇಳುತ್ತೆ, ಹೌದು ನೀನು ರೆಡಿ ಆಗ್ಬೋದು, ನೀನು ಅದೇ ಥರ ಮಾಡ್ರನ್ ಥರ ರೆಡಿ ಆಗ್ಬೋದಲ್ಲ ಅಂತೇಳಿ ಮನ್ಸು ಹೇಳ್ತಾ ಇರುತ್ತೆ. ಮನಸ್ಸು ಅಂತಂದರೆ ಇನ್ನೊಂದು ಮನುಷ್ಯಳಾಗಿ ನಿಂತ್ಕೊಂಡು ಮನಸ್ಸು ಹೇಳ್ತಿರುವಂಥದ್ದು. ಸೊ ಆಯಿತು ಹಾಗಾದರೆ ನಾನು ಅದೇ ಥರ ರೆಡಿ ಆಗ್ತೀನಿ ಅಂತ ಕೂಡ ರೆಡಿ ಆಗ್ತಾಳೆ, ಅಂದರೆ ರೆಡಿಯಾಗಿ ಹೊರಡ್ತಾಳೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಅಜಿತ್ತು ಆಫೀಸ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟು ಬರ್ತಾನೆ. ಅಮ್ಮ ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಮ್ಮ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸಂಗೀತ ಹೋಗ್ಬಿಟ್ಟು ಎದುರಿಗೆ, ನೀನು ಇವತ್ತು ಆಫೀಸ್ಗೆ ಹೋಗಂಗಿಲ್ಲ, ರಜಾ ಹಾಕಬೇಕು ನೀನು ಅಂತ ಕೂಡ ಹೇಳ್ತಾಳೆ. ಏನಮ್ಮ ಏನು ಕೆಲಸ ಇದೆ ಅಂದಾಗ, ನಚ್ಚಿ ಹೇಳ್ದ ಕಣೋ ನೀನು ರಜಾ ಹಾಕ್ಬೇಕಂತ ಅಷ್ಟೇ ಇವತ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಮ್ಮ ಅಂಥ ಕೆಲಸ ಏನಮ್ಮ ಇದೆ, ನನಗೆ ತುಂಬಾ ಆಫೀಸಲ್ಲಿ ವರ್ಕ್ ಇದೆ, ಅದನ್ನೆಲ್ಲ ನಾನು ಮುಗಿಸ್ಲೇಬೇಕಮ್ಮ, ನಾನು ಸ್ಟೇಷನ್ಗೆ ಹೋಗಲೇಬೇಕು ಅಂತ ಅಜಿತ್ ಹೇಳ್ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣೋ, ಇವತ್ತು ನೀನು ರಜಾ ಬೇಕು ಅಂತ ಹೇಳಿ ಮತ್ತೆ ಕೇಳ್ತಾ ಇರ್ತಾರೆ. ಅಮ್ಮ ಅಂತ ವಿಶೇಷ ಏನಮ್ಮ ಇದೆ ಅಂದಾಗ, ಏಯ್ ಮಂಗ ಇವತ್ತು ವ್ಯಾಲೆಂಟೈನ್ಸ್ ಡೇ ಇದೆ ಕಣೋ,
ಅದಕ್ಕೋಸ್ಕರ ಭೂಮಿ ಜೊತೆಗೆ ನಿನ್ನ ಮನೇಲಿ ಇರಲೇಬೇಕು ಅಂದಾಗ, ಅಮ್ಮ ಅದಕ್ಕೆಲ್ಲ ಭೂಮಿ ಒಪ್ಪಲ್ಲಮ್ಮ ಅಂತ ಹೇಳಿದಾಗ, ಅತ್ತೆ ನಾನು ರೆಡಿ ಅತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಭೂಮಿ ಬಂದೇ ಬಿಡ್ತಾಳೆ. ಸೊ ಬಂದ ತಕ್ಷಣ ನೋಡು ಭೂಮಿನೇ ಅಷ್ಟೊಂದು ಆಸೆ ಪಟ್ಟಿದ್ದಾಳೆ, ನೀನು ಇರಲೇಬೇಕು ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ. ಸೊ ಇನ್ನು ನಚ್ಚಿ ಅಣ್ಣನೂ ಅಷ್ಟೇ, ಸತ್ಯಣ್ಣನೂ ಅಷ್ಟೇ, ಹೌದು ಕಣೋ ಅಜಿತ, ಭೂಮಿನೇ ಇಷ್ಟಪಟ್ಟು ಅಷ್ಟೊಂದು ಆಸೆ ಬರಬೇಕಾದಾಗ ನೀನು ಯಾಕೋ ಇರಬಾರ್ದು, ಇದ್ಬಿಡು ಅಜಿತ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೂಡ ಹೇಳ್ತಾರೆ. ರಾಮಣ್ಣ ಅದೇ ಮಾತು ಹೇಳ್ತಾರೆ, ಹೌದು ಕಣೋ, ಇವತ್ತು ಮನೇಲಿರೋ ಭೂಮಿ ಜೊತೆಗೆ ಇದ್ಬಿಟ್ಟು ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ಕೊಳ್ಳೋ ಅಂತ ಕೂಡ ಹೇಳ್ತಾರೆ. ಸಂಗೀತ ಇದ್ಕೊಂಡು, ನೋಡಪ್ಪ ಎಲ್ಲರೂ ಕೂಡ ಅದನ್ನೇ ಬಯಸ್ತಾ ಇದ್ದಾರೆ, ಇವತ್ತು ಭೂಮಿ ಜೊತೆಗೆ ನೀನು ಇರಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲಿ ಭೂಮಿ ಇದ್ಕೊಂಡು, ಹೌದು ಸಾಹೇಬ್ರೆ, ಇರಿ ಸಾಹೇಬ್ರೆ, ನಾವಿಬ್ರು ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ಕೊಳ್ಳೋಣ ಅಂತ ಕೂಡ ಭೂಮಿ ಸಂತೋಷದಿಂದನೇ ಹೇಳ್ತಾಳೆ. ಆದರೆ ಅಜಿತ್ ಇವಳೇನೋ ನಾಟಕ ಆಡ್ತಿದ್ದಾಳೇನೋ ಅನ್ನಂಗೆ ಅವ್ನ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ. ಯಾಕೆಂದರೆ ಅವಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾನಲ್ವಾ, ಅಂದರೆ ಅವಳು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದಾಳೆ, ಅವಳಿಗೊಂದ್ಸರಿ ಪ್ರಪೋಸ್ ಮಾಡಿಬಿಟ್ಟು ಮನಸ್ಸು ನೋವು ಮಾಡ್ಕೊಂಡಿದ್ನಲ್ಲ. ಸೊ ಹಾಗಾಗಿ ಇನ್ನು ಅದೆಲ್ಲ ಆದಮೇಲೆ ಇನ್ನೊಂದು ವಿಷಯ ಗೊತ್ತಾ, ನಾವು 1 ವರ್ಷ ಆಯಿತು ಮ್ಯಾರೇಜ್ ಆಗಿಬಿಟ್ಟು, ನಮ್ದು ಆಲ್ರೆಡಿ ಹಳೇದಾದಂಗೆ ಅಂದಾಗ ಅಜಿತ್ನಿಗೆ ತುಂಬಾ ಫೀಲ್ ಆಗುತ್ತೆ. 1 ವರ್ಷ ಅಂದ ತಕ್ಷಣ ಅವ್ನಿಗೆ ನೆನಪಾಗದೆ ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ಮುರಿತೈತೆ ಅನ್ನೋದು ಅವಳಿಗೆ ತುಂಬಾ ಬೇಜಾರಾಗುತ್ತೆ ಇಬ್ಬರಿಗೆ ಕೂಡ. ಸೊ ಅದೆಲ್ಲ ಆದಮೇಲೆ ಹೌದೌದು, ಈಗ ನಚಿಕೇತ್ ಕೂಡ ಎಂಗೇಜ್ಮೆಂಟ್ ಆಗಿದೆ, ನಚ್ಚಿಗೂ ಅಂಜುಗೂ ಕೂಡ ಇದು ಫಸ್ಟ್ನೇ ವ್ಯಾಲೆಂಟೈನ್ಸ್ ಡೇ ಅಂತಲೇ ಹೇಳ್ಬೋದು. ಸೊ ಇಬ್ಬರು ಕೂಡ ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ಕೊಳ್ಳಿ ಅಂತ ಅಂದಾಗ, ಮಾಮ್ ಇದೆಲ್ಲ ಬೇಕಾ ಮಾಮ್ ಅಂತೇಳಿ ಅಂಜು ದೇವಿಯನಿಗೆ ಹೇಳ್ತಾ ಇರಬೇಕಾದಾಗ, ಅಂಜು ನೀನು ಏನಾದರೂ ಇದಕ್ಕೆ ಒಪ್ಕೊಂಡಿಲ್ಲ ಅಂತಂದರೆ ಖಂಡಿತ ಕ್ಯೂ ಬಂದು ಮಾನಸ್ವಿನಿ ನಿಂತ್ಕೋತಾಳೆ ಅಂದ ತಕ್ಷಣ ಅವಳು ಓಡಾಕ್ತಾಳೆ ರೆಡಿ ಆಗಬೇಕು ಅಂತೇಳಿ ರೂಮಿಗೆ. ರೆಡಿಯಾಗಿ ಹೋದ ತಕ್ಷಣ ಇಲ್ಲಿ ಕಿವಿಂಡಕ್ಕೆ ಅಂತ ಹೇಳ್ಬಿಟ್ಟು ಮಾನಸ್ವಿನಿ ಬರ್ತಾಳೆ. ಮಾನಸ್ವಿನಿ ಬಂದ್ಬಿಟ್ಟು, ಏನಂಜು ಇಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆಯಾ, ಈ ಥರ ಗೊಂಬೆ ಥರ ಕೂತಿದ್ಯಾ ಅಂತೇಳಿ ಮಾತಾಡ್ತಾ ಇರ್ತಾಳೆ. ನೀನು ಯಾಕೆ ಬಂದೆ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನಿಲ್ಲ ಅಂಜು, ನಾನೇ ಕಿವಿದೆಲ್ಲ ಇಡ್ತೀನಿ ಕೊಡು, ನಾನೇ ರೆಡಿ ಮಾಡ್ತೀನಿ ಕೊಡು ಅಂತೇಳಿ ಮಾತಾಡ್ತಾ ಇರ್ತಾಳೆ. ನೀನೇನು ನಿನ್ನ ಎಲ್ಪ್ ಬೇಡ ನನಗೆ, ನಾನೇ ಮಾಡ್ಕೊತೀನಿ ಅಂತ ಅಂಜು ಹೇಳ್ತಾಳೆ. ಆದರೆ ಒಂದು ಮಾತು ಹೇಳ ನಿನಗೆ ಅಂತೇಳಿ ಕಿವಿಲಿ ಇಡಬೇಕಾದಾಗ ಚುಚ್ಚಿಬಿಡ್ತಾಳೆ. ಅಂತೇಳಿ ಅರ್ಚ್ಕೊಂಡು, ನೀನೇನು ಈ ಥರ ಇರಿಟೇಷನ್ ಮಾಡ್ತೀಯಲ್ಲ ನನಗೆ, ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತ ಅಂಜು ಕೋಪ ಮಾಡ್ಕೋತಾಳೆ. ಅಯ್ಯೋ ನೀನು ಯಾಕೆ ಅಂಜು ಇಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ, ಹೌದು ಎಷ್ಟು ಡೀಪಾಗಿ ಇಷ್ಟಪಟ್ಟಿದ್ದೆ ನೀನು ಅಜಿತ್ನ, ಆದರೆ ನೀನು ಇಷ್ಟು ಬೇಗ ನಚ್ಚಿ ಜೊತೆಗೆ ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ಕೋತಿದ್ಯಲ್ಲ, ವಾವ್ ತುಂಬ ಗ್ರೇಟ್ ಬಿಡು ನೀನು, ತುಂಬಾ ವಿಶೇಷ ಬಿಡು ನೀನು. ಭೂಮಿನ ಮದುವೆ ಮಾಡಿಕೊಂಡು ಮನೆ ಕರ್ಕೊಂಡು ಬಂದಾಗ ಅಜಿತ್ತು ನಿನ್ನ ಎಂಗೇಜ್ಮೆಂಟ್ ಮುರಿದಿತ್ತಲ್ಲ, ಅವತ್ತಿತ್ತಲ್ಲ ನಿನ್ನ ಭಾವ ಕಣ್ಣಲ್ಲಿ ಆ ಪ್ರೀತಿ ಇವತ್ತಿಲ್ಲ ಬಿಡು ಅಂತ ಕೂಡ ಅಶ್ವಿನಿ ಅವಳಿಗೆ ತುಂಬ ನೋವಾಗೋ ಥರ, ತುಂಬ ಬೇಜಾರಾಗೋ ಥರ ಚೀಪಾಗೆ ಮಾತಾಡ್ತಾ ಇರ್ತಾಳೆ. ಸೊ ಅದನ್ನೆಲ್ಲ ಅಂಜು ಕೇಳಿಸ್ಕೊತಾ ಇರ್ತಾಳೆ. ಕೇಳಿಸ್ಕೊಂಡು ತುಂಬ ಬೇಜಾರಾಗ್ತಾ ಇರ್ತಾಳೆ. ಬೇಜಾರಾಗಿ ಕಣ್ಣೀರು ಕೂಡ ಬಂದ್ಬಿಡುತ್ತೆ ಅವಳಿಗೆ. ಒಬ್ಬರನ್ನ ಪ್ರೀತಿ ಮಾಡಿ ಮತ್ತು ತಮ್ಮನ್ನೇ ಮದುವೆ ಮಾಡಿಕೊಂಡು, ವಾವ್ ತುಂಬ ಗ್ರೇಟ್ ಬಿಡು ಅಂಜು, ನೀನು ಎಷ್ಟು ಅದೃಷ್ಟ ಅಲ್ವಾ ನಿನಗೆ, ಅದು ಒಂದೇ ಮನೇಲಿ ಇಬ್ಬರನ್ನ ಪ್ರೀತಿ ಮಾಡಿ ಇನ್ನೊಬ್ಬರ ಜೊತೆ ಮದುವೆ ಮಾಡಿಕೊಂಡು ಸಂಸಾರ ಮಾಡಿಕೊಂಡು ತುಂಬ ಚೆನ್ನಾಗಿರ್ಬೋದು ಬಿಡು ಅಂಜು, ಏನು ಟೆನ್ಷನ್ ಮಾಡ್ಕೊಬೇಡ, ಬೇಗ ಬೇಗ ರೆಡಿಯಾಗು ವ್ಯಾಲೆಂಟೈನ್ಸ್ ಡೇನ ಆಚರಣೆ ಮಾಡುವಂತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಂಜುಗೆ ಕೋಪ ಬಂದ್ಬಿಟ್ಟು ಅಲ್ಲಿ ಒಂದು ಡ್ರೆಸ್ನ ಇಟ್ಟಿರ್ತಾಳಲ್ವಾ, ಆ ಡ್ರೆಸ್ನ ತೊಗೊಂಡು ಕೋಪ ಬಂದು ಬಿಸಾಕ್ಬಿಡ್ತಾಳೆ. ಅದನ್ನು ಮಾನಸ್ವಿನಿ ನೋಡಿ, ಅಂದರೆ ಅಶ್ವಿನಿ ತುಂಬ ಖುಷಿ ಪಟ್ಕೊಂಡು ಅವಳು ಇನ್ನೂ ಉರಿಸ್ತಲೇ ಇರ್ತಾಳೆ ಬಂದು. ಸೊ ಅದೆಲ್ಲ ಆದಮೇಲೆ ಅವಳು ಪಾಡಿಗಳು ಹೋಗ್ತಾಳೆ. ಇಲ್ಲಿ ಅಂಜು ತುಂಬ ಬೇಜಾರು ಮಾಡಿಕೊಂಡು ಬಿದ್ದೋಗ್ತಾಳೆ. ಇಲ್ಲೇನೆ ನನಗೆ ಯಾವ ಥರ ಮಾಡಿದೆ ಅಜಿತ್, ಈ ಥರ ಯಾಕೆ ನನಗೆ ಮೋಸ ಮಾಡಿದೆ ಅಂತೇಳಿ ರಿಂಗ್ ಇರುತ್ತೆ ಒಂದು. ನಿನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ, ನಿನ್ನ ಎಷ್ಟು ಪ್ರೀತಿ ಮಾಡಿದ್ದೆ ನಾನು, ಎಷ್ಟು ಆಸೆ ಪಟ್ಟಿದ್ದೆ ನಿನ್ನ ಮೇಲೆ, ಎಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೆ, ಆದರೆ ಇವತ್ತು ನನಗೆ ಈ ರೀತಿ ಮೋಸ ಮಾಡ್ದಲ್ಲ ಅಜಿತ್, ನಾನು ಮಾತ್ರ ನಿನ್ನ ಯಾವತ್ತೂ ಕ್ಷಮಿಸಲ್ಲ ಅಂತೇಳಿ ಆ ಉಂಗ್ರನ ಹಿಡ್ಕೊಂಡು ಅಳ್ತಾ ಇರ್ತಾಳೆ. ಅಜಿತ್ ಹಾಕ್ಬೇಕನ್ನೋ ಉಂಗ್ರ ಇರುತ್ತೆ ಅವಳ ಹತ್ರ. ಸೊ ಅದನ್ನು ಹಿಡ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆ ಭೂಮಿ ಅಂತೇಳಿ ಕಿರ್ಚ್ಕೊಂಡು ಅಜಿತ್ತು ಬರ್ತಾ ಇರ್ತಾನೆ. ಬರಬೇಕಾದಾಗ ಇಲ್ಲಿ ಭೂಮಿ ಮಾಡ್ರನ್ ಡ್ರೆಸ್ ಹಾಕೊಂಡು ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೊರಗಡೆ ಬರ್ತಾ ಇರ್ತಾಳೆ. ಮಾಡ್ರನ್ ಡ್ರೆಸ್ ಅಂದರೆ ಗೊತ್ತೇ ಇರುತ್ತಲ್ವ. ಸೊ ಆ ರೀತಿ ಅದನ್ನು ಹಾಕ್ಕೊಂಡು ಬಂದಾಗ ಅಜಿತ್ನಿಗೆ ನೋಡಿ ತುಂಬಾ ನಗು ಬಂದ್ಬಿಡುತ್ತೆ. ಅವಳಿಗೆ ನಡಿಯೋಕ್ಕೆ ಆಗ್ತಾ ಇರಲ್ಲ, ಆ ಸ್ಲಿಪ್ಪರ್ ಬೇರೆ ಹೈ ಹಾಕ್ಕೊಂಡಿರ್ತಾಳೆ. ಹಿಂಗೆ ನಡೀತಾ ಹಂಗೆ ಹೋಗಿ ತೊಡ್ರು ಬಿಡುತ್ತೆ ಕಾಲು. ಅಜಿತ್ ಹಂಗೆ ಹೋಗಿ ಹಿಡ್ಕೋತಾನೆ. ಯಾಕೆ ಭೂಮಿ ಈ ಥರ ಡ್ರೆಸ್ ಹಾಕ್ಕೊಂಡಿದೀಯ ಅಂತ ಸುಮ್ಮನೆ ಆ ಕಡೆ ಓಡಾಡ್ಕೊಂಡು ನಗ್ತಲೇ ಇರ್ತಾನೆ. ಸಾಹೇಬ್ರೆ ನಾನು ಚೆನ್ನಾಗಿ ಕಾಣಿಸ್ತಿಲ್ವ ಸಾಹೇಬ್ರೆ ಅಂದಾಗ ನಗ್ತಲೇ ಇರ್ತಾನೆ. ಹಾಗಾದರೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಈ ರೀತಿ ನಗ್ತಾ ಇದ್ದೀರಾ ಸಾಹೇಬ್ರೆ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಾಗಲ್ಲ ಭೂಮಿ, ಈ ಥರ ಡ್ರೆಸ್ ಹಾಕೋಣಕ್ಕೆ ನಿನ್ಗೆ ಯಾರು
ಐಡಿಯಾ ಕೊಟ್ಟಿದ್ದು, ಈ ಥರ ಡ್ರೆಸ್ ನೀನು ಯಾಕೆ ಹಾಕ್ಕೊಂಡಿದೀಯ ಅಂದಾಗ, ಅಯ್ಯೋ ಸಾಹೇಬ್ರೆ ಯಾರ್ಯಾಕೆ ಐಡಿಯಾ ಕೊಡಬೇಕು, ನನಗೆ ಹಾಕೋಬೇಕು ಅನ್ನಿಸ್ತು, ಅದಕ್ಕೆ ನಾನು ಹಾಕ್ಕೊಂಡೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಬೈಲಿ ಅಂತ ಹೇಳ್ಬಿಟ್ಟು ಮಿರರ್ ಮುಂದೆ ತಗೊಂಡೋಗಿ ನಿಲ್ಲಿಸ್ತಾನೆ ಅವಳ. ಈಗ ನೋಡ್ಕೊ ಹೇಗೆ ಕಾಣಿಸ್ತಿದೀಯ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಾಗಾದರೆ ಸಾಹೇಬ್ರೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತಿದೆ. ಹೌದು, ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ, ಈ ಡ್ರೆಸ್ ಯಾರು ನೀನಿಗೆ ತಂದು ಕೊಟ್ಟಿದ್ದು ಅಂದಾಗ, ನಾನೇ ಸಾಹೇಬ್ರೆ ನಿಜವಾಗೂ ನಾನೇ ತೊಗೊಂಡು ಬಂದು ಹಾಕ್ಕೊಂಡಿರೋದು ಡ್ರೆಸ್ನ ಅಂತ ಹೇಳಿದಾಗ, ಈ ಐ ಸ್ಲಿಪ್ಪರ್ ಆಗಿರ್ಬೋದು, ಈ ಕಾಸ್ಟ್ಯೂಮ್ ಆಗಿರ್ಬೋದು, ನಿನ್ಗೆ ಯಾರು ತಂದು ಕೊಟ್ಟಿದ್ದು, ನಿನ್ಗೆ ಈ ಥರ ಐಡಿಯಾ ಕೊಟ್ಟಿದ್ದೆ ಯಾರು ಅಂತ ಪದೇ ಪದೇ ಕೇಳ್ತಾ ಇರ್ತಾನೆ ಅಜಿತ್ತು. ನಿಜವಾಗಿಲ್ಲ ಸಾಹೇಬ್ರೆ, ಐಡಿಯಾ ನನಗೆ ಬಂದಿರೋದು. ಒಂದು ವಿಷಯ ಗೊತ್ತಾ, ನೀನು ಮಯೂರಿ ಹಾಕೊಂಡಿದ್ಲಲ್ಲ ಡ್ರೆಸ್ಸು, ಆ ಮಯೂರಿ ಹಾಕೊಂಡ್ರೆ ಡ್ರೆಸ್ನ ನೋಡಿಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ ಅಂತ ಹೇಳಿದ್ರಲ್ವ, ಅದಕ್ಕೆ ನಾನು ಕೂಡ ಅದೇ ರೀತಿ ರೆಡಿಯಾಗಿ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ತರಿಸ್ಕೊಂಡು ಹಾಕ್ಕೊಂಡೆ ಅಂತ ಹೇಳ್ಬಿಟ್ಟು ಹೇಳಿಬಿಡ್ತಾಳೆ. ಹಾಗೆ ಹೇಳಿದ ತಕ್ಷಣ, ವಾವ್ ಮಯೂರಿಯಲ್ಲಿ ನೀನೆಲ್ಲಿ ಅಂತೇಳಿ ಮತ್ತೆ ಅದನ್ನು ಒಂಥರ ಅವಳಿಗೆ ಫೀಲ್ ಆಗೋ ಥರ ಆ ಕಡೆ ಓಡಾಡಿಕೊಂಡು ಮಾತಾಡ್ತಾ ಇರ್ತಾನೆ ಅಜಿತ್ತು. ಹಂಗಂದ ತಕ್ಷಣ, ಹಾಗಾದರೆ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ, ಮಯೂರಿನೇ ಚೆನ್ನಾಗಿ ಕಾಣಿಸ್ತಿಲ್ದ ಆ ಡ್ರೆಸ್ಸಲ್ಲಿ, ಹಾಗಾದರೆ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ ಸಾಹೇಬ್ರೆ? ತುಂಬಾ ಫೀಲ್ ಆಗ್ತಾಳೆ ಅಶ್ವಿನಿ. ಫೀಲ್ ಆದ ತಕ್ಷಣವೇ ಅಜಿತ್ನಿಗೆ ನಗು ತಡೆಯೋಕ್ಕಾಗ್ತಾ ಇಲ್ಲ. ಹೌದು ಭೂಮಿ, ಯಾಕೆ ಈ ಥರ ಹಾಕಿದೀಯ ನೀನು, ಅವಳೆಲ್ಲಿ ನೀನೆಲ್ಲಿ ಅಂತೇಳಿ ಈ ರೀತಿ ಮಾತಾಡ್ತಾ ಇರ್ತಾನೆ. ಅವಳಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗಿ ಒಂದು ಹತ್ರ ಕೂತ್ಕೊಂಡ್ಬಿಟ್ಟು ಕಣ್ಣೀರು ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅಜಿತ್ ಇದ್ಕೊಂಡು, ಹೌದು ಭೂಮಿ, ಯಾಕೆ ನೀನು ಈ ಥರ ರೆಡಿಯಾಗಿದೆಯಾ, ನನಗೊಂದು ಅರ್ಥ ಆಗ್ತಿಲ್ವಲ್ಲ, ಅಯ್ಯೋ ದೇವರೇ ನನಗಂತೂ ನಿನ್ನ ನೋಡೋಕ್ಕೆ ಆಗ್ತಾಯಿಲ್ಲ ನನಗೆ ಅಂತ ತುಂಬ ಫೀಲ್ ಮಾಡ್ಕೋತಾ ಇರ್ತಾನೆ. ಸೊ ಅದನ್ನೆಲ್ಲ ನೋಡಿ ಭೂಮಿಗೆ ತುಂಬ ಬೇಜಾರಾಗ್ಬಿಟ್ಟು ಒಂದು ಹತ್ರ ಸುಮ್ಮನೆ ಕೂತ್ಕೊಂಡು ಕಣ್ಣ ಒರೆಸ್ಕೋತಾ ಇರ್ತಾಳೆ. ಒರೆಸ್ಕೋಬೇಕಾದಾಗ ಅಜಿತನಿಗೆ ಅವಳೇ ಮುಖ ನೋಡಿಕೊಂಡು ಒಂಥರ ಫೀಲ್ ಆಗ್ತಾ ಇರ್ತಾನೆ. ನೋಡಿ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ನಿಜವಾಗೂ ತುಂಬ ಚೆನ್ನಾಗಿರುತ್ತೆ. ಕರೆಕ್ಟಾಗಿ 8:30 9:00 ಒಳಗಡೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಾಳೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು, 10 ಗಂಟೆ ಕೂಡ ಆಗ್ಬೋದು, ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ, ಖಂಡಿತ ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ಎಲ್ಲರೂ ಕೂಡ ವಿಡಿಯೋ ಇಷ್ಟಪಟ್ಟು ನಿನ್ನೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆಯೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.